ನಮಸ್ತೆ. ಮಮತಾ ಕನಕಿರಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ರೆಸಿಪಿ ತಂದೂರಿ ಇಲ್ಲದೆ ಚಿಕನ್ ತಂದೂರಿ ಸುಲಭ ರೀತಿಯಲ್ಲಿ ಹೇಗೆ ಮಾಡುವುದೆಂದು ನೋಡಿಕೊಳ್ಳೋಣ. ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು: 1/2 kg ಚಿಕನ್ ತೊಳೆದಿಟ್ಟಂಥದ್ದು, 1 ಲೈಮ್, ನೆನೆಸಿಟ್ಟಂಥ 4 ಬ್ಯಾಡಗಿ ಮೆಣಸು, 1/4 ಸ್ಪೂನ್ ಗರಂ ಮಸಾಲ, 1/4 ಸ್ಪೂನ್ ಹಳದಿ ಹುಡಿ, 5-6 ಎಸಳು ಬೆಳ್ಳುಳ್ಳಿ, 1 ಚಿಕ್ಕ ತುಂಡು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಒಳ್ಳೆಮೆಣಸು, 1 ಸ್ಪೂನ್ ಕೊತ್ತಂಬರಿ ಬೀಜ, ಸ್ವಲ್ಪ ಕಸೂರಿ ಮೇಥಿ ಹಾಗೂ 1 ಚಿಕ್ಕ ಕಪ್ ಗಟ್ಟಿ ಮೊಸರು ಹಾಗೂ ಎಣ್ಣೆ. ಮೊದಲಿಗೆ ಜಾರಿಗೆ ನೆನೆಸಿಟ್ಟಂಥ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಗರಂ ಮಸಾಲೆ, ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಿಕೊಳ್ಳಬೇಕು. ಬಾಣಲೆ ಇಟ್ಟು ತೆಗೆದಿರಿಸಿದಂಥ ಕೊತ್ತಂಬರಿ, ಒಳ್ಳೆಮೆಣಸು, ಜೀರಿಗೆ ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆದ ಕೂಡಲೇ ರಫ್ಲಿ ಹುಡಿ ಮಾಡಬೇಕು. ತರಿಯಾಗಿ ಕ್ರಷ್ ಮಾಡಿ ಹುಡಿ ಮಾಡಬಹುದು, ಅಥವಾ ಮಿಕ್ಸಿಗೆ ಹಾಕಿ ತರಿ ಹುಡಿ ಮಾಡಬಹುದು. ಕರೆದಿಟ್ಟಂಥ ಮಸಾಲೆಗೆ ಕ್ರಷ್ ಮಾಡಿದಂಥ ಕೊತ್ತಂಬರಿ, ಒಳ್ಳೆಮೆಣಸು, ಜೀರಿಗೆ ಪೌಡರ್ ಹಾಕ್ತಾ ಇದ್ದೇನೆ. ಅವರು 1 ಲಿಂಬೆ ರಸ, ಕಸೂರಿ ಮೇಥಿ, ಇದು ಆಪ್ಷನ್ ಇದ್ದರೆ ಹಾಕ್ಬೋದು, ಹಾಕಿದರೆ ಟೇಸ್ಟ್ ಜಾಸ್ತಿ. ಒಂದು ಟೇಬಲ್ ಸ್ಪೂನ್ ಯಾವುದೇ ಎಣ್ಣೆ ಬೇಕಾದರೂ ಸೇರಿಸಿಕೊಳ್ಬೋದು ಈ ಸಂದರ್ಭದಲ್ಲಿ. ಈ ಸಮಯದಲ್ಲಿ ಉಪ್ಪು ಖಾರ ಸರಿಯಾಗಿದೆ ಎಂದು ನೋಡಿಕೊಳ್ಳಬೇಕು. ಕಮ್ಮಿ ಇದ್ದರೆ ಉಪ್ಪು, ಸ್ವಲ್ಪ ಮೆಣಸಿನ ಹುಡಿ ಬೇಕಿದ್ದರೆ ಮೆಣಸಿನ ಹುಡಿ ಸೇರಿಸಿಕೊಳ್ಳಬಹುದು. ತಯಾರಿಸಿದಂಥ ಮಸಾಲೆಯನ್ನು ಕೆರೆ ಹಾಕಿಟ್ಟಂತಹ ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಜಾಸ್ತಿ ಬೇಕಿದ್ರೆ ಮಸಾಲೆ ಕೂಡ ಜಾಸ್ತಿ ಹಾಕಿಕೊಳ್ಬೇಕಾಗ್ತದೆ. ಮ್ಯಾರಿನೇಷನ್ಗೆ 1 ಗಂಟೆ ಕಾಲ ಇದನ್ನು ಮುಚ್ಚಿ ಇಟ್ಟುಕೊಳ್ಳೋಣ. ಕಾವಲಿ ಇಟ್ಟು 3 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಬಹುದು. ಯಾವುದೇ ಎಣ್ಣೆ ಬೇಕಿದ್ರೆ ಹಾಕಿಕೊಳ್ಳಬಹುದು. ನಾವು ಮಸಾಲೆಗೆ ಕೂಡ 1 ಸ್ಪೂನ್ ಎಣ್ಣೆ ಹಾಕಿದ್ದೇವೆ, ಆದ ಕಾರಣ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು. ನಾನ್ ಸ್ಟಿಕ್ ಕಾವಲಿ ಅಥವಾ ಕಬ್ಬಿಣದ ದಪ್ಪ ತಳ ಇರುವಂಥ ಕಾವಲಿಯನ್ನು ಉಪಯೋಗಿಸಿದರೆ ಒಳ್ಳೆಯದು. ಮಸಾಲೆ ತಾಗಿಸಿದಂಥ ಚಿಕನ್ ಪೀಸನ್ನು ಕಾವಲಿಯಲ್ಲಿ ಇಟ್ಟು ಸಣ್ಣ ಉರಿಯಲ್ಲಿ 5 ನಿಮಿಷ ಹಾಗೆ ಬೇಯಿಸಿಕೊಳ್ಳಬೇಕು. 5 ನಿಮಿಷ ನಂತರ ಪುನಃ ಮಗುಚಿ ಹಾಕಿ ಪುನಃ ಮಧ್ಯಮ ಉರಿಯಲ್ಲಿ 5 ನಿಮಿಷ ಬೇಯಿಸಿಕೊಳ್ಬೇಕು. ಬದಿ ಮಗುಚಿ ಹಾಕಿ ಬೇಯಿಸಿದ ನಂತರ ಮಧ್ಯಮ ಉರಿಯಲ್ಲಿ 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳಬೇಕು. ಸ್ಮೋಕ್ ಸ್ಮೆಲ್ ಬರಲು 1 ತುಂಡು ಚಾರ್ಕೋಲನ್ನು ಗ್ಯಾಸಲ್ಲಿ ಹಿಡಿದು ಬಿಸಿ ಮಾಡಿ 1 ಚಿಕ್ಕ ಬೌಲಲ್ಲಿ ಹಾಕಿ ಚಿಕನ್ ಪೀಸ್ನ ಮಧ್ಯೆ ಇಟ್ಟು ಅದರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿದರೆ ಒಳ್ಳೆ ಸ್ಮೋಕ್ ಬರುತ್ತದೆ. ಆಗ ಮುಚ್ಚಿಟ್ಟು 1-2 ನಿಮಿಷ ಬೇಯಿಸಬೇಕು. ಈಗ ನಮ್ಮ ಓವನ್ ಇಲ್ಲದೆ ಮಾಡಿದಂಥ ಬಿಸಿ ಬಿಸಿ ಚಿಕನ್ ತಂದೂರಿ ರೆಡಿ.